ಮಳೆಗಾಲದಲ್ಲಿ ಇರುವಂತಹ ಚಾರ್ಮಾಡಿ ಥರ ಇಲ್ಲ, ಮಳೆಗಾಲದಲ್ಲಿ ಇಲ್ಲೇ ಜಲಪಾತಗಳ ಥರ ಆಗಿಬಿಡುತ್ತೆ ಇದು. ಬೇಗೊಮ್ಮೆ ಮಳೆ ಸ್ಟಾರ್ಟ್ ಆಗಲಿ, ಬೇಗೊಮ್ಮೆ ನದಿ ಹಳ್ಳಗಳು ತುಂಬಲಿ ಅಂತ ಕಾಯ್ತೇವೆ. ಅಲ್ಲಿ ನೋಡಿ ನದಿ ಸಂಪೂರ್ಣ ಬತ್ತಿ ಹೋಗಿದೆ. ಬ್ಲಾಕ್ ಆಯಿತು. ಯಾಕೆ, ಏನಾಯಿತು? ಇವ್ರ ಹತ್ರ ಮಾತಾಡಲಿಲ್ಲ. ಇದು ತೆಗಿರಿ, ಜನರು ನಿಮ್ಮನ್ನು ನೋಡಲಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ಈ ವಿಡಿಯೋದಲ್ಲಿ ನೀವು ಚಾರ್ಮಾಡಿ ನೋಡ್ತೀರಾ, ಚಾರ್ಮಾಡಿಯಿಂದ ಕೊಟ್ಟಿಗೆಹಾರ ಹೋಗೋದನ್ನು ನೋಡ್ತೀರಾ, ಕೊಟ್ಟಿಗೆಹಾರದಿಂದ ನಮ್ಮ ಹೋಮ್ ಸ್ಟೇ ಅಥವಾ ನಮ್ಮ ಹಾಸ್ಟೆಲ್ ಏನಿದೆ ಅಲ್ಲಿಗೆ ಹೋಗೋದನ್ನು ನೋಡ್ತೀರಾ. ಸೊ ನೋಡಿ, ಇದುವೇ ಚಾರ್ಮಾಡಿಗೆ ನಾವು ಮಳೆಗಾಲದಲ್ಲಿ ಏನಾದರೂ ಬಂದರೆ ಆ ಕಡೆ ಈ ಕಡೆ ಎರಡೂ ಕಡೆಯೂ ಕೂಡ ಗ್ರೀನರಿ ಅಂದರೆ ತುಂಬ ಹಸಿರಾಗಿರುತ್ತೆ. ನಾವೀಗ ಹೋಗ್ತಿರುವಂಥದ್ದು ಚಾರ್ಮಾಡಿ ಪ್ರದೇಶ ಅಥವಾ ಇದನ್ನು ಚಾರ್ಮಾಡಿ ಹಳ್ಳ ಅಂತ ಕರೀತಾರೆ. ಇದರ ಮುಂದೆಗಡೆ ಇರೋದು ಚಾರ್ಮಾಡಿ ಘಾಟ್. ಸೊ ಚಾರ್ಮಾಡಿ ಘಾಟ್ನ ಒಂದು ಸಪ್ರೇಟ್ ವೀಡಿಯೋ ಕೂಡ ಮಾಡಿ ನಾನು ಹಾಕಿದ್ದೇನೆ ಇನ್ಸ್ಟಾಗ್ರಾಮಲ್ಲಿ ಕೂಡ ರೀಲ್ಸ್ ಹಾಕಿದ್ದೇನೆ, ಯೂಟ್ಯೂಬಲ್ಲಿ ಕೂಡ ವೀಡಿಯೋ ಹಾಕಿದ್ದೇನೆ. ಸೊ ಇನ್ಸ್ಟಾಗ್ರಾಮ್ ರೀಲ್ ತುಂಬ ವ್ಯೂಸ್ಗಳನ್ನು ನೋಡಿತ್ತು. ನೀವೇನಾದರೂ ಆ ರೀಲನ್ನು ನೋಡಲಿಲ್ಲ ಅಂತ ಆದರೆ ಪರ್ಸನ್ ಅನ್ರೀಚೇಬಲ್ SK ಅಂತ ನಮ್ಮ ಚಾನಲ್ ಇದೆ. ಸೊ ಅಲ್ಲಿ ಹೋಗಿ ಆ ರೀಲನ್ನು ನೋಡ್ಬೋದು. ಎಷ್ಟೊಂದು ಭಯಾನಕವಾಗಿತ್ತು ಆ ಚಾರ್ಮಾಡಿ ಅಂತ ಆ ಟೈಮಲ್ಲಿ, ನಾನು ಹೋಗೋ ಟೈಮಲ್ಲಿ. ಮತ್ತು ನಿಮ್ಗೆ ಗೊತ್ತಿದ್ದಾಗೆ ಆ ವಿಡಿಯೋದಲ್ಲಿ ಹೇಳಿದ ಹಾಗೆ ಫಸ್ಟ್ ನಂಬರಲ್ಲಿರುವಂಥದ್ದು ಆಗುಂಬೆ ಡೇಂಜರಸ್ ಘಾಟ್ಗಳಲ್ಲಿ, ಸೆಕೆಂಡ್ ನಂಬರಲ್ಲಿರುವಂಥದ್ದೇ ಈ ಚಾರ್ಮಾಡಿ. ಅದನ್ನು ಈಗ ವಾಪಸ್ ಹೇಳ್ತಾ ಇದ್ದೇನೆ. ಸೊ ಇಲ್ಲಿಂದ ಹೋಟೆಲ್ ಇದೆ, ಅದಾದ ನಂತರ ಸ್ಟಾರ್ಟ್ ಆಗುತ್ತೆ ಚಾರ್ಮಾಡಿ ಘಾಟ್ಸ್. ಸೊ ನೋಡುವ ಯಾವ ಥರ ಆಗುತ್ತೆ ಅಂತ. ಸೊ ಅವರು ಬರಲಿ, ಎಲ್ಲರೂ ಒಟ್ಟಿಗೆ ಹೋಗುವಂತ ಕಾಯ್ತಾ ಇದ್ದೇವೆ. ಸೊ ಬಂದರು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ. ಮತ್ತು ನಾನು ಮಡಿಕೇರಿ ಹೋದಾಗ ಸೋಲೋ ಟ್ರಿಪ್ ಹೋಗಿದ್ದೆ, ಆಗ ಹೇಳಿದ ಹಾಗೆ ಈ ಸೋಲೋ ಹೋಗೋ ಒಂದು ಮಜಾ ಬೇರೆ ಅಂತ. ಆದರೆ ಈ ಸೋಲೋ ಹೋಗುವಾಗ ನೀವೇನಂತ ತಿಳಿತೀರಾ, ನೀವು ಒಬ್ಬರೇ ಮಾತಾಡ್ಕೊಂಡು ಹೋಗ್ತೀರಾ. ಆದರೆ ಗ್ರೂಪ್ ಹೋಗುವಾಗ 4-5 ಬೈಕ್ ಒಟ್ಟಿಗಿರುವಾಗ ಆಗುವಂತಹ ಖುಷಿಯೇ ಬೇರೆ. ಯಾಕಂದರೆ ಅದನ್ನು ಒಂದು ವ್ಯೂವನ್ನು ನೋಡುವಂಥ ಖುಷಿ ಬೇರೆ. ನೋಡಿ, ಈಗ 2 ಬೈಕ್ ಇದೆ, 2-3 ಬೈಕ್ ಹಿಂದೆಗಡೆ ಇದೆ. ಸೊ ಅದು ಒಂದು ಬೇರೆಯೇ ಖುಷಿ ಅಲ್ವಾ? ಲಾರಿ ಜಾಲಿ. ಸೊ ನೀವೇನಾದರೂ ಈ ಚಾರ್ಮಾಡಿ ಘಾಟ್ಸನ್ನು ಹತ್ತಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಹೇಗಾಯಿತು ಈ ಚಾರ್ಮಾಡಿ ಘಾಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಅದು ಕೂಡ ಕಮೆಂಟ್ ಮಾಡಿ. ಕೊಟ್ಟಿಗೆಹಾರ 22 ಕಿಲೋಮೀಟರ್ಸ್. ಸೊ ಚಾರ್ಮಾಡಿ ಘಾಟಿಗೆ ನೀವೇನಾದರೂ ಬರೋದಂತಾದರೆ ಮಳೆಗಾಲದಲ್ಲೇ ಬನ್ನಿ, ಫಸ್ಟ್ ಟೈಮ್ ಏನಾದರೂ ಬರೋದಂತಾದರೆ. ಯಾಕಂದರೆ ಫಸ್ಟ್ ಟೈಮ್ ನೀವು ಮಳೆಗಾಲದಲ್ಲಿ ಬಂದಾಗ ಮತ್ತು ನೀವು ಬೇಸಿಗೆಗಾಲದಲ್ಲಿ ಅಷ್ಟೊಂದು ಇಷ್ಟ ಆಗಲ್ಲ ನಿಮಗೆ ಈ ಚಾರ್ಮಾಡಿ ಘಾಟ್ಸ್. ಬಟ್ ನನಗಂತೂ ತುಂಬ ಇಷ್ಟ. ಈ ಬೇರೆ ಘಾಟನ್ನು ಕಂಪೇರ್ ಮಾಡಿದರೆ ಈ ಚಾರ್ಮಾಡಿ ಘಾಟ್ ತುಂಬ ಇಷ್ಟ. ಯಾಕಂದರೆ ಇದನ್ನು ಕನೆಕ್ಟ್ ಆಗುವಂಥದ್ದು ಚಿಕ್ಕಮಂಗ್ಳೂರು. ಸೊ ಹಾಗಾಗಿ ಚಿಕ್ಕಮಂಗ್ಳೂರು ಅಂದರೆ ನಮಗೆ ತುಂಬ ಫೇವ್ರೆಟ್. ತುಂಬ ಪ್ಲೇಸಸ್ಗಳಿದೆ ಆ ಕಡೆ ನೋಡಲಿಕ್ಕೆ. ಮತ್ತು ಕರ್ವಲ್ಲಿ ಮಾತಾಡಲಿಕ್ಕೆ ಆಗಲ್ಲ. ಮತ್ತು ಒಳ್ಳೊಳ್ಳೆ ಪ್ಲೇಸಸ್ಗಳಿದೆ ಚಿಕ್ಕಮಂಗ್ಳೂರಲ್ಲಿ. ಸೊ ಹಾಗಾಗಿ ಚಿಕ್ಕಮಂಗ್ಳೂರು ತುಂಬ ಫೇವ್ರೆಟ್. ಯಾರಾದರೂ ಬೈಕ್ ರೈಡ್ ಎಲ್ಲಾದರೂ ಹೋಗೋಣ ಅಂತ ಹೇಳಿದರೆ ನಾನು ಫಸ್ಟಿಗೆ ಹೇಳುವಂಥದ್ದೇ ಚಿಕ್ಕಮಂಗ್ಳೂರು ಹೋಗೋಣ ಅಂತ. ಪವನ್ ಅವರು ನಮ್ಮ ಜೊತೆ ಫಸ್ಟ್ ಟೈಮ್ ರೈಡ್ ಬರುವಂಥದ್ದು. ಸುಮಾರು ಸಲ ಪ್ಲ್ಯಾನ್ ಮಾಡಿದ್ದಾರೆ, ಅವರು ಬರ್ತಾರೆ ಅಂತ ಹೇಳಿದ್ದಾರೆ. ಆದರೆ ಯಾವತ್ತೂ ಬರಲಿಲ್ಲ 2-2.5 ವರ್ಷದಲ್ಲಿ, ನಮ್ಮ ಈ ರೈಡಿಂಗ್ ವರ್ಷದಲ್ಲಿ. ಆದರೆ ಪ್ರಜ್ವಲ್ ಅವರನ್ನು ನೀವು ನೋಡಿರ್ತೀರ, ಯತಿ ಅವರನ್ನು ಕೂಡ ನೋಡಿರ್ತೀರ. ಯತಿ ಅವರಿಗೆ ಅಂತಲೇ ನಮ್ಮ ಚಾನಲಲ್ಲಿ ಸಪ್ರೇಟ್ ಫ್ಯಾನ್ಸ್ ಕ್ಲಬ್ ಕೂಡ ಇದೆ. ಯತಿ ಇಲ್ದಿದ್ದರೆ ಕೆಲವು ಜನರು ಕೆಲವು ವೀಡಿಯೋ ನೋಡೋದೇ ಇಲ್ಲ. ಮುಂದೆ ಹೋಗ್ತಾ ವೀಡಿಯೋ ಕಂಟಿನ್ಯೂ ಮಾಡುವ. ಅದರ ಮೊದಲು ಇವನು ನೇಚರ್ನ ಒಂದು ಒಳ್ಳೆ ವೀಡಿಯೋ ನೋಡ್ಕೊಂಡು ಬನ್ನಿ. ಕಡೆಯಿಂದ ಒಂದು 9-10 ಹೇರ್ ಪಿನ್ ಬೆಂಡನ್ನು ದಾಟಿ ಬಂದದ್ದು. ತುಂಬ ಕೋಲ್ಡ್ ಇತ್ತು ಈ ಪ್ರದೇಶ. ನಾನು ಆಗಲೇ ಹೇಳಿದಾಗೆ ನಾನು ಕಾಯ್ತಾ ಇದ್ದೆ ಯಾವಾಗ ಚಾರ್ಮಾಡಿ ಕಡೆಗೆ ಉಜಿರೆ ಕಡೆ ಇರುವಾಗ. ನಾನು ಆಗಲೇ ಹೇಳಿದ್ದೆ ನಿಮ್ಮ ಹತ್ರ, ನಾನು ಚಾರ್ಮಾಡಿ ಕಡೆ ಯಾವಾಗ ಹೋಗ್ತೇನೆ ಅಂತ ಕಾಯ್ತಾ ಇದ್ದೆ. ಯಾಕೆಂದರೆ ಅಷ್ಟೊಂದು ತಂಪಾಗಿದೆ. ಈ ಬೇಸಿಗೆಗಾಲದಲ್ಲಿ ಕೂಡ ಈ ಮರ ಗಿಡಗಳು ಇರೋದ್ರಿಂದ ನಾವು ನೋಡ್ಬೋದು ಗ್ರೀನಾಗಿ ಇನ್ನೂ ಕೂಡ ಹಸಿರಾಗಿಯೇ ಇದೆ ಇಲ್ಲಿನ ಮರ ಗಿಡಗಳು. ಹಾಗಾಗಿ ಒಳ್ಳೆಯ ಒಂದು ತಂಪಾದ ಗಾಳಿ ಕೂಡ ಬೀಸ್ತಾ ಇದೆ. ಗಾಡಿಯಲ್ಲಿ ಹೋಗುವಾಗ ಹೆಲ್ಮೆಟ್ ಹೀಗೆ ತೆಗೆದು ಮಾತಾಡಿದರೆ ಕರೆಕ್ಟಾಗಿ ವಾಯ್ಸ್ ಕೇಳಲ್ಲ. ಸೊ ಹಾಗಾಗಿ ತೆಗಿತಿಲ್ಲ. ಆದರೆ ತೆಗಿತಾ ಇದ್ದರೆ ಮುಖಕ್ಕೆ ಕೂಡ ತಂಪಾದ ಗಾಳಿ ಬಿದ್ದು
ತುಂಬ ಫ್ರೆಶ್ ಆಗಿ ಒಂದು ಫೀಲ್ ಆಗ್ತಾ ಇತ್ತು. ಬಟ್ ಒಂದು ಪಡಿಬೇಕಾದ್ರೆ ಒಂದು ತ್ಯಾಗ ಮಾಡಬೇಕಂತೆ. ಸೊ ಹಾಗಾಗಿ ಗ್ಲಾಸ್ ಕ್ಲೋಸ್ ಮಾಡಿ ನಿಮ್ಮ ಹತ್ರ ಮೋಟೋ ಬ್ಲಾಗಲ್ಲಿ ಮಾತಾಡ್ತಿದ್ದೇನೆ. ಓ ಬಿಸಿಲು ಆಯ್ತಪ್ಪ, ಹೋಗು ನೀನೇ. ಇಲ್ಲಿಂದ ವ್ಯೂ ಪಾಯಿಂಟ್ ಕೂಡ ಉಂಟು. ವ್ಯೂ ಪಾಯಿಂಟಲ್ಲಿ ನಿಲ್ಲಿಸಿ ನಿಮಗೊಂದು ವ್ಯೂ ತೋರಿಸ್ತೇನೆ. ಜಾಸ್ತಿ ಹೊತ್ತು ಏನು ನಿಲ್ಲಿಸಲ್ಲ, ಯಾಕೆಂದರೆ ಈಗ ಸನ್ಸೆಟ್ ಆಗುವಂಥ ಟೈಮ್ ಕೂಡ ಆಗಲಿಲ್ಲ. ಮತ್ತು ಇಲ್ಲಿ ಲಾಸ್ಟ್ ಟೈಮ್ ನಾನು ಸನ್ಸೆಟ್ಟಿಗೆ ಅಂತ ಬಂದದ್ದು, ಸನ್ಸೆಟ್ ಕೂಡ ಕರೆಕ್ಟಾಗಿ ಕಾಣಲಿಲ್ಲ. ಮೋಡದ ಹಿಂದೆ ಸೂರ್ಯ ಮರೆಮಾಚಿ ಹೋಗಿದ್ದು. ಸೊ ಹಾಗಾಗಿ ಸನ್ಸೆಟ್ವರೆಗೆ ಕಾಯೋದಿಲ್ಲ. ಬಟ್ ಇಲ್ಲಿಂದ ವ್ಯೂ ಈಗ ಯಾವ ಥರ ಇದೆ, 3 ತಿಂಗಳು ಹಿಂದೆ ಯಾವ ಥರ ಇತ್ತು ಅದೇ ಥರ ಇದೆಯಾ? ಕೆಳಗಡೆ ನದಿಗಳು ಹರಿತಾ ಇರುತ್ತೆ, ವಾಟರ್ ಫಾಲ್ಸ್ಗಳು ಕಾಣ್ತಾ ಇರುತ್ತೆ. ಅದು ಈಗಲೂ ಇದೆಯಾ ಅಥವಾ ಸಂಪೂರ್ಣ ಬತ್ತಿ ಹೋಗಿದೆಯಾ ಹೇಗೆ ಅಂತ ನೋಡುವ. ಮತ್ತು ಕೆಳಗಿನ ಪ್ರದೇಶಗಳು ಇನ್ನೂ ಹಸಿರಾಗಿದೆಯಾ ಅಂತ ನೋಡುವ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರಿಗೆ ತೋರಿಸ್ರಿ ಚಾರ್ ಮಾಡಿ ಹೇಗಿದೆ ನೋಡಿ. ಓ ಮೇಲೆ ನೋಡಿದರೆ ಕೆಳಗೆ ನೋಡಿ ಫುಲ್ ಚಾರ್ ಮಾಡಿ ಗ್ರೀನಿಶ್. ಸೊ ಅಲ್ಲಿ ಅಷ್ಟೊಂದು ಗ್ರೀನರಿ ಇಲ್ಲ, ಆದರೆ ಇಲ್ಲಿ ನೋಡಿ ಮಳೆಗಾಲದಲ್ಲಿ ಇರುವಂತಹ ಚಾರ್ಮಾಡಿ ಥರ ಇಲ್ಲ. ಮಳೆಗಾಲದಲ್ಲಿ ಇಲ್ಲೇ ಜಲಪಾತಗಳ ಥರ ಆಗಿಬಿಡುತ್ತೆ. ಇದು ಒಂದು ವಾಟರ್ ಫಾಲ್ಸ್ ಥರನೇ. ದೂದ್ಸಾಗರ್ ಯಾವ ಥರ ಇದೆ ಅಷ್ಟೊಂದು. ಈಗ ಬ್ಯಾಟ್ರಿ ಖಾಲಿ ಆಯಿತು, ಸೊ ಹಾಗಾಗಿ ಬ್ಯಾಟ್ರಿ ಚೇಂಜ್ ಮಾಡಲಿಕ್ಕೆ ನಿಲ್ಲಿಸಿದೆ. ಸೊ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದಂಥ ವ್ಯೂ ಪಾಯಿಂಟ್ ಇದೆ. ಸೊ ಇಲ್ಲಿಂದ ನಾನು ಕೆಳಗಡೆ ತೋರಿಸಿದ್ದೆ ಯಾವ ಥರ ಇದೆ ಅಂತ. ಸೊ ಈಗ ತೋರಿಸ್ಲಿಕ್ಕೆ ಆಗ್ತದಾ ನೋಡುವ. ಇಲ್ಲಿ ಗಾಡಿಯೆಲ್ಲ ನಿಲ್ಲಿಸಿ ನಿಮ್ಗೊಂದು ಒಳ್ಳೆ ವ್ಯೂ ತೋರಿಸ್ತೇನೆ ಬನ್ನಿ. ಡಿಕ್ ಡಿಕ್ ಸೊ ನೋಡಿ. ಸೊ ಲಾಸ್ಟ್ ಟೈಮ್ ಇಲ್ಲೇ ಸೇಮ್ ಜಾಗದಲ್ಲಿ ಗಾಡಿ ನಿಲ್ಲಿಸಿ ಈ ಕಡೆ ಹೋಗಿ ಇಲ್ಲಿಂದ ಗ್ರೀನರಿ ಇದೆ. ಮಳೆ ಇಲ್ಲದಿದ್ದರೂ ಕೂಡ ಗ್ರೀನ್ ಹಸಿರಾಗಿದೆ. ಸೊ ನೋಡಿ, ಇಲ್ಲಿ ನಾನು ಆಗಲೇ ಹೇಳಿದಾಗೆ ನದಿಗಳು ಜಲಪಾತಗಳು ಇಲ್ಲಿಂದ ಕಾಣ್ತದೆ. ಸೊ ನೋಡಿ, ಅಲ್ಲಿ ನೋಡಿ ನದಿ ಸಂಪೂರ್ಣ ಬತ್ತಿ ಹೋಗಿದೆ. ದೂರದವರೆಗೂ ಬೆಟ್ಟಗಳನ್ನು ನೋಡಿ. ಅಲ್ಲೊಂದಿದೆ, ಆ ಕಡೆ ಇದೆ, ಅದರ ಆ ಕಡೆ ಇದೆ. ಎಷ್ಟಿದೆ ಅಲ್ವಾ. ಬೇಗೊಮ್ಮೆ ಮಳೆ ಸ್ಟಾರ್ಟ್ ಆಗಲಿ, ಬೇಗೊಮ್ಮೆ ಈ ನದಿ ಹಳ್ಳಗಳು ತುಂಬಲಿ ಅಂತ ಕಾಯ್ತೇವೆ. ಯಾಕಂದರೆ ಇಲ್ಲಿಂದ ಆ ನದಿಗಳನ್ನು ನೋಡುವ ಖುಷಿಯೇ ಬೇರೆ ರೀ. ಲಾಸ್ಟ್ ಮಂತ್ ನಾನು ಕಂಪ್ಲೀಟ್ ಟೂರಲ್ಲಿದ್ದೆ. ಏಪ್ರಿಲ್ ಸ್ಟಾರ್ಟ್ ಆದಾಗಲೇ ನಾನು ಫಸ್ಟಿಗೆ ವರ್ಕಳ ಹೋಗಿದ್ದೆ. ಸೊ ಫಸ್ಟಿಗೆ ಆ್ಯಕ್ಚುಲಿ ನಾವು ಕೊಚ್ಚಿ ಹೋದದ್ದು, ಕೊಚ್ಚಿ ಪ್ಲ್ಯಾನ್ ಮಾಡಿದ್ದು, ಕೊಚ್ಚಿ 2-3 ದಿವಸ ವಿಸಿಟ್ ಮಾಡುವ ಅಂತ. ಆದರೆ ಕೊಚ್ಚಿ ವಿಸಿಟ್ ಮಾಡಿದ 2 ದಿನದಲ್ಲಿ ನಾವು ಎಣಿಸಿದ್ವಿ ಕೊಚ್ಚಿಯಿಂದ ಈಗ ಒಂದು ಹೊಸ ಜಾಗಕ್ಕೆ ಹೋಗುವ ಅಂತ ಹೇಳಿ ವರ್ಕಳ ಹೋದದ್ದು. ಸೊ ವರ್ಕಳ ಹೋಗಿ ಆದಮೇಲೆ ಅಲ್ಲಿನ ವೈಬ್ ಎಷ್ಟೊಂದು ಒಳ್ಳೆದಿತ್ತು ಅಂತ ಹೇಳಿದರೆ, ನಾವು 1 ದಿನ ಅಂತ ಪ್ಲ್ಯಾನ್ ಮಾಡಿ 5 ದಿನ ಅಲ್ಲೇ ಕೂತ್ಕೊಂಡಿದ್ವಿ. ಸೊ ಸಂಡೆಯಿಂದ ನೆಕ್ಸ್ಟ್ ಸಂಡೇವರೆಗೂ ನಾವು ಮಂಗಳೂರಿಂದ ಹೊರಗಡೆ ಒಂದು ಟ್ರಿಪ್ಪಲ್ಲಿ ಇದ್ವಿ. ಅದಾದಮೇಲೆ 1-2 ದಿನ ಮಂಗಳೂರು ಬಂದ್ವಿ. ಆಮೇಲೆ ಫೇಮಸ್ ಇಂಡಿಯಾಸ್ ಬಿಗ್ಗೆಸ್ಟ್ ಟೆಂಪಲ್ ಫೆಸ್ಟಿವಲ್ ಆದಂತಹ ತ್ರಿಶೂರ್ ಪೂರಮಿಗೆ ಹೋದ್ವಿ. ಬ್ಲಾಕ್ ಬ್ಲಾಕ್ ಆಯಿತು. ಯಾಕೆ, ಏನಾಯಿತು? ಸೊ ಲಾಸ್ಟ್ ಟೈಮ್ ನಾನು ಈಚೆ ಬಂದಾಗ ನಾನು ಹೇಳಿದ್ದೆ, ಇಷ್ಟೊಂದು ದೊಡ್ಡ ರೋಡ್ ಇದ್ದರೂ ಕೂಡ ಲಾಸ್ಟಿಗೆ ಇಲ್ಲಿ ರೀಚ್ ಆಗುವಾಗ ಈ ರೋಡ್ ಇಷ್ಟೊಂದು ಸಣ್ಣದಾಗಿ ಹೋಗ್ತದೆ. ಸೊ ಒಂದು ಬಸ್ ಬಂದರೆ ಮುಂದೆಗಡೆಯಿಂದ ಬಂದ ಗಾಡಿ ರಿವರ್ಸೇ ತೆಗಿಬೇಕಾಗ್ತದೆ. ಈ ಥರ ದೊಡ್ಡದೊಂದು ಬ್ಲಾಕ್ ಹಾಕಬೇಕಾಗ್ತದೆ ನೋಡಿ. ನೋಡಿ, ಎಲ್ಲಿಂದ ಅಲ್ಲಿ ತನಕ ಲೈನ್ ಮೂವ್ ಆಗ್ತಾಯಿದೆ ನೋಡೋ.
ಓ ಬ್ಲಾಕ್ ನೋಡಿ. ನಾನು ಆಗ ಮನಸ್ಸಲ್ಲಿ ಎಣಿಸ್ತಾ ಇದ್ದೆ, ಚಾರ್ಮಾಡಿಯಲ್ಲಿ ನಾನು ಯಾವತ್ತೂ ಪೇಪರಲ್ಲಿ ನೋಡಿದಾಗ ಚಾರ್ಮಾಡಿಯಲ್ಲಿ ಬ್ಲಾಕ್ 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 ಅಂತ ಎತ್ತಿತ್ತು. ಇವತ್ತು ಸಿಗಬಹುದಾ ಅಂತ ಸುಮ್ಮನೆ ಎಣಿಸಿದ್ದು, ಹಾಗೇ ಆಯಿತು, ಬ್ಲಾಕೇ ಸಿಗ್ಬಿಡ್ತು. ಏನು ಹೇಳ್ಬೇಕು ಹೇಳಿ. ಚಾರ್ಮಾಡಿ ಅಂತ ಘಾಟ್ಗಳಲ್ಲಿ ಆಕ್ಸಿಡೆಂಟ್ ಅಥವಾ ಅಪಘಾತಗಳಾದಾಗ ಇಲ್ಲಿ 15 ನಿಮಿಷ 10 ನಿಮಿಷ ಆ ಥರ ಬ್ಲಾಕ್ ಆಗೋದಲ್ಲ, ಇಲ್ಲಿ 2 ಗಂಟೆ 3 ಗಂಟೆ ಆ ಥರ ಬ್ಲಾಕ್ ಆಗುವಂಥದ್ದು. ಯಾಕೆಂದರೆ ಏನಾದರೂ ಆಕ್ಸಿಡೆಂಟ್ ಆದರೆ ಆ ಗಾಡಿಯನ್ನು ಸರಿ ಮಾಡಲಿಕ್ಕೆ ಅಥವಾ ಅದನ್ನು ರಿಮೂವ್ ಮಾಡಲಿಕ್ಕೆ ಅಥವಾ ಅಲ್ಲಿಂದ ತೆಗೀಲಿಕ್ಕೆ ಬೇರೆ ಗಾಡಿ ಬರಬೇಕಾಗ್ತದೆ, ಕ್ರೇನ್ಗಳು JCBಗಳು ಬರಬೇಕಾಗ್ತದೆ. ಸೊ ಅವ್ರು ಬರಬೇಕಂತಾದರೆ ಒಂದು ಚಿಕ್ಕಮಂಗ್ಳೂರು ಕಡೆಯಿಂದ ಬರಬೇಕು ಅಥವಾ ಉಜಿರೆ ಕಡೆಯಿಂದ ಬರಬೇಕು. ಅದು ತುಂಬ ಅಂದರೆ ತುಂಬ ದೂರ. ಅದರ ಮೇಲೆ ಇದೊಂದು ಎತ್ತರ ಪ್ರದೇಶ ಆಗಿರೋದ್ರಿಂದ ತುಂಬ ಸಮಯ ತಗೊಳ್ಳುತ್ತೆ. ಸೊ ಹಾಗಾಗಿ 2 ಗಂಟೆ 3 ಗಂಟೆ ಬ್ಲಾಕ್ ನೋಡ್ತಾ ಇರ್ತೇವೆ. ಓ ನೀರನ್ನು ನೋಡಿದಾಗ ಸ್ನಾನ ಮಾಡುವ ಅಂತ ಆಗ್ತದೆ. ಕೊಟ್ಟಿಗೆಹಾರ. ಸೊ ಫೈನಲಿ ಕೊಟ್ಟಿಗೆಹಾರ ರೀಚ್ ಆಗಿದ್ದೇವೆ. ಸೊ ನೀವೇನಾದರೂ ಬೈಕಲ್ಲೆಲ್ಲ ಬಸ್ಸಲ್ಲಿ ಬರೋದಂತ ಆದರೆ ಕೊಟ್ಟಿಗೆಹಾರಕ್ಕೆ ಗೌರ್ಮೆಂಟ್ ಬಸ್ ಕೂಡ ಇದೆ. ಅಂದರೆ ಚಿಕ್ಕಮಂಗ್ಳೂರು ಹೋಗುವಂಥದ್ದು, ಮೂಡಿಗೆರೆ ಹೋಗುವಂಥದ್ದು. ಅದರ ಬಸ್ ಸ್ಟಾಪ್ ಕೂಡ ಇಲ್ಲೇ ಇದೆ ನೋಡಿ, ಇಲ್ಲೇ. ಸೊ ನಮ್ಮ ಪ್ರಜ್ವಲ್ ಪವನ್ ಅವರು ಆಗಲೇ ರೀಚ್ ಆಗಿರಬೇಕು. ಅಲ್ಲಿ ಈಗ ಚಹಾ ಕುಡಿಯುವಂಥ ಹೋಟೆಲ್ ಅನಿಲ್. ಸೊ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಹೋಟೆಲ್ ಅನಿಲಿಗೆ ಬೇರೆಯವ್ರು ಹೋಗ್ತಾರೆ ಅಂತ. ಸೊ ನಾನು ಕೂಡ ಅಲ್ಲೇ ಬಂದಿದ್ದೇವೆ, ಇವರು ಕೂಡ ಅಲ್ಲೇ ಬಂದಿದ್ದಾರೆ. ಹಾಯ್ ಅನಿಲ್. ಬನ್ನಿ, ಹಾಗಿದ್ದರೆ ಇಲ್ಲೊಂದು ಬಿಸಿ ಬಿಸಿ ನೀರು ದೋಸೆ ಮತ್ತು ಚಟ್ನಿ ಏನಾದರೂ ತಿನ್ನುವ. ಬಂತು ಕೊಟ್ಟಿಗೆಹಾರ. ಹಾಂ, ಇಲ್ಲಿ ಇದು ನೀರು ದೋಸೆ ಮತ್ತು ಮೀನು ಸಾರು ತುಂಬ ಫೇಮಸ್. ತಿಂತೀರಾ? ಅದನ್ನು ನೋಡುವ. ಬನ್ನಿ, ಹಾಗಿದ್ರೆ ಇವ್ರ ಹತ್ರ ಮಾತಾಡಲಿಲ್ಲ, ಜನರು ನಿಮ್ಮನ್ನು ನೋಡಲಿ. ನೋಡಿ, ಇವರು ಮಿನಿ ಅಂಬರೀಷ್ ಅಂತ ನಮ್ಮ ಒಂದು ಗ್ರೂಪಲ್ಲಿ ಅಂಬರೀಷ್ ಅಂತ ಕರೀತಾರೆ. ಇಲ್ವಾ ಅಂಬರೀಷ್ ಥರ? ಹೇಳಿ ಒಂದೆರಡು ಮಾತು. ಎಲ್ಲರ ಅಭಿಮಾನಿಗಳ ನೆಚ್ಚಿನ ಅಂಬರೀಷ್ ಅವರು ಅದೇ ಥರ ಕಾಣ್ತಾರೆ ಅಂತ ಎಲ್ಲ ನನ್ನ ಫ್ರೆಂಡ್ಸ್ ಹೇಳ್ತಾರೆ. ನಿಮಗೆ ಆಗ ಹೇಳುವಾಗ ತುಂಬ ಸಹ ನನಗೆ ನನ್ನ ಮೇಲೆ ಬೇಕು. ಹಾಂ, ಖುಷಿ ಆಗ್ತದೆ ಆಗ ಹೇಳುವಾಗ. ಅಂಬರೀಷ್ ಅಂತ ಎಲ್ಲರೂ ಕರೆಯುವಾಗ ನಿಮಗೆ ಖುಷಿ ಆಗ್ತದಾ? ಖುಷಿ ಆಗ್ತದೆ. ಹೌದು, ಒಂದು ಅಂಬರೀಷ್ ಒಂದು ಡೈಲಾಗ್ ಹೇಳ್ತೀರಾ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳಗಡೆ ಹೋಗಿ ನೀರು ದೋಸೆ ತಿನ್ನು ಬನ್ನಿ. Same. I am also CEO. Oh, which one?